ಸದನದಲ್ಲಿ ತೆರಿಗೆಯ ವಿಚಾರದಲ್ಲಿ ಈಗ ಜೋರಾಗಿ ಗಲಾಟೆಗಳು ನಡೀತಾ ಇದೆ. ಒಂದು ಕಡೆಗೆ ಆಡಳಿತ ಪಕ್ಷ ಉತ್ತರ ಕೊಡಿ ಅಂತ ಹೇಳಿ, ಇನ್ನೊಂದು ಕಡೆಗೆ ವಿರೋಧ ಪಕ್ಷದವರು ಪ್ರಶ್ನೆ ಕೇಳ್ತಾನೆ ಇದ್ದಾರೆ. ವಿಧಾನಸಭೆಯಲ್ಲಿ ಟ್ಯಾಕ್ಸ್ ಅನುದಾನ ವಿಚಾರದಲ್ಲಿ ಈಗ ಚರ್ಚೆ ಆಗ್ತಾ ಇದೆ. ನಾವು ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೀವಿ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. 4.5 ಲಕ್ಷ ಕೋಟಿಗೂ ಹೆಚ್ಚು ನಾವು ಕೇಂದ್ರಕ್ಕೆ ತೆರಿಗೆಯನ್ನ ಕೊಟ್ಟಿದ್ದೀವಿ. 37,257 ಕೋಟಿ ಮಾತ್ರ ನಮಗೆ ತೆರಿಗೆ ಪಾಲು ಕೊಡ್ತೀವಿ ಅಂದಿದ್ದಾರೆ. 13,500 ಕೋಟಿ ಕೇಂದ್ರದ ಪ್ರಾಯೋಜಕತ್ವದ ಯೋಜನೆಗಳಿಗೆ ಬರ್ತಾ ಇದೆ. ಒಟ್ಟು 50,257 ಕೋಟಿ ಮಾತ್ರ ನಮಗೆ ಸಿಗ್ತಿದೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಪೂರ್ತಿ ಅಂಕಿಅಂಶ ಬಹಿರಂಗಪಡಿಸಿ ಅಂತ ಬಿಜೆಪಿ ಸವಾಲ್ ಹಾಕಿದೆ. ನಾನು ತಪ್ಪು ಹೇಳಿಲ್ಲ, ತಪ್ಪು ಹೇಳಿದ್ರೆ ತೆಗಿಸಿ ಅಂತ ಮುಖ್ಯಮಂತ್ರಿಗಳು ಆಡಿದ್ದಾರೆ. 100 ರೂಪಾಯಿ ಕಲೆಕ್ಟ್ ಮಾಡಿಕೊಟ್ರೆ ಮಿಸ್ಟರ್ ಅರವಿಂದ್, ನಾವು ಬರೋದು ಬರೀ 13 ರೂಪಾಯಿ ಮಾತ್ರ. ನ್ಯಾಯನಾ ಸರ್? ಯಾಕೆ ಸುಮ್ಮ ತಪ್ಪ ಇದು ಮಾಡ್ತಾರೆ? ಎಲ್ಲ ತಪ್ಪು ಮೈಸೂರಿಗೆ ಹೋಗ್ತಾರೆ ಮುಖ್ಯಮಂತ್ರಿಗಳು ತಮ್ಮ ಊರಿಗೆ. 10,000 ಕೋಟಿ ರೂಪಾಯಿ ಅದು ರಸ್ತೆ ಮಾಡಿದ್ದಾರೆ. ಯಾರ ರಸ್ತೆ ಅದು? 3,000 ಕೋಟಿ ಬೆಂಗಳೂರಿಂದ ಮೈಸೂರಿಗೆ ರಸ್ತೆ ಮಾಡಿಲ್ಲ, ದಿನ ಹೋಗ್ತಾರಲ್ಲ. ಬೆಂಗಳೂರು ಕೋಟಿ ಆಯ್ತು, ರಸ್ತೆ ಮಾಡ್ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಯಾರ ದುಡ್ಡು ಅದು? ನಮ್ ದುಡ್ಡು. ನಾವು 100 ರೂಪಾಯಿ ಕೊಟ್ಟರೆ ಬರೀ 13 ರೂಪಾಯಿ ಮಾತ್ರ ವಾಪಸ್ ಬರೋದು. 70% ಇಟ್ಕೊತಾರೆ. ಗ್ಯಾಸ್ ಕೊಡ್ತಾರೆ. 70% ಕೇಂದ್ರ ಸರ್ಕಾರ ರಸ್ತೆ ಮಾಡೋದು. ರೈಲ್ವೆ ಯಾರು ದುಡ್ಡು ಕಲೆಕ್ಟ್ ಮಾಡೋರು? ರಾಜ್ಯ ಕೊಟ್ಟರೆ ದೇಶ ಪ್ರತಿಯೊಂದು ರೈಲ್ವೆ ಬ್ರಿಡ್ಜ್ ವಿಮಾನದಲ್ಲಿ ಯಾರು ದುಡ್ಡು ಕಲೆಕ್ಟ್ ಮಾಡೋರು? 1,000 ರೂಪಾಯಿ ಗ್ಯಾಸ್ ಸಿಲಿಂಡರ್ ಕೊಡೋರು ಯಾರು? ಆದಾಯ ತೆರಿಗೆ ಮತ್ತು ಕಾರ್ಪೊರೇಟ್ ತೆರಿಗೆ ನಿಮ್ಮ ಡಾಕ್ಯುಮೆಂಟ್ಸ್ ಪ್ರಕಾರನೇ, ಪಾರ್ಲಿಮೆಂಟ್ ನಲ್ಲಿ ಬಜೆಟ್ ಮಂಡಿಸಿರ್ತಕ್ಕಂಥ ಡಾಕ್ಯುಮೆಂಟ್ ಪ್ರಕಾರ ಆದಾಯ ತೆರಿಗೆ ಇಲಾಖೆಯವರು ರಾಜ್ಯ ವಲಯದಲ್ಲಿರುವ ಅಧಿಕಾರಿಗಳಿಗೆ 23-24ಕ್ಕೆ ಗುರಿ ಕೊಟ್ಟಿರ್ತಕ್ಕಂಥದ್ದು ಇನ್ಕಮ್ ಟ್ಯಾಕ್ಸ್ ಮತ್ತೆ ಕಾರ್ಪೊರೇಟ್ ಟ್ಯಾಕ್ಸ್ 2,23,00,000 ಕೋಟಿ. ಕರ್ನಾಟಕಕ್ಕೆ 2,23,00,000 ಕೋಟಿ. GST 1,40,40,000 ಕೋಟಿ.